ಇದಾಗಿದ್ದು 1888ರಲ್ಲಿ ಲಂಡನ್ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಬಟ್ ಲಂಡನ್ ಅಷ್ಟು ಗ್ಲಾಮರಸ್ ಆಗಿರಲಿಲ್ಲ. ವೈಟ್ ಚಾಪಲಲ್ಲಿ, ಲಂಡನ್ನಲ್ಲೇ ಪೋರೆಸ್ಟ್ ಏರಿಯಾ. ಇದು ಯಾವ ಥರ ಏರಿಯಾ ಅಂದರೆ, ಬಡತನ ಇರುವಂತಹ ಒಂದು ಏರಿಯಾ ಆದರೂ ಸಮೇತ ಈ ಏರಿಯಾದಲ್ಲಿ ತುಂಬ ಕ್ರೌಡ್ ಇರ್ತಿತ್ತು. ನೈಟ್ ಆದರೆ ಕಂಪ್ಲೀಟ್ ಫಾಗ್ ಇರುವಂತಹ ಒಂದು ಏರಿಯಾ ಇದು. ಸೊ ಈ ಏರಿಯಾದಲ್ಲಿ ಬಂದು ಕ್ರೈಮ್ ನಾರ್ಮಲ್ ಆಗಿರ್ತಿತ್ತು. ಆದರೆ ಈ ಇನ್ಸಿಡೆಂಟ್ ತುಂಬ ಡಿಫ್ರೆಂಟ್ ಆಗಿತ್ತು. ಅವತ್ತು ಆಗಸ್ಟ್ ತಿಂಗಳಾಗಿತ್ತು, 1888. ಮಧ್ಯರಾತ್ರಿ ಒಂದು ಹೆಣ್ಣು ಶವ ಪತ್ತೆ ಆಗುತ್ತೆ. ಇದು ಎಲ್ಲಾಗುತ್ತೆ ಅಂದರೆ, ಒಂದು ಸ್ಟ್ರೀಟದ ಮಧ್ಯದಲ್ಲಿ ಎಲ್ಲರೂ ಓಡಾಡುವಂತಹ ಒಂದು ಜಾಗದಲ್ಲಿ, ತುಂಬ ಕ್ರೌಡ್ ಇರುವಂತಹ ಒಂದು ಜಾಗದಲ್ಲಿ ಈ ಕೊಲೆ ಆಗುತ್ತೆ. ಪೊಲೀಸ್ ಬರ್ತಾರೆ. ಪೊಲೀಸ್ ಬಂದ ಮೇಲೆ ಹೇಗೆ ಸತ್ತಿದ್ದಾರೆ ಅಂತ ನೋಡಿದ ಮೇಲೆ ಗೊತ್ತಾಗುತ್ತೆ. ಈ ಗಂಟಲು ಭಾಗ ಏನಿದೆ ಇದನ್ನು ಒಂದು ಕತ್ತಿಯಿಂದನೋ ಒಂದು ಬ್ಲೇಡಿಂದನೋ ಕುಯ್ದಿರ್ತಾರೆ. ರಾಬ್ರಿ ಆಗಿಲ್ಲ, ಯಾವುದೇ ಥರ ಒಂದು ರೆಸಿಸ್ಟ್ ಮಾಡಿರುವಂಥ ಸೈನ್ಸ್ ಕೂಡ ಇಲ್ಲ. ಮತ್ತು ಯಾವ ಉದ್ದೇಶಕ್ಕಾಗಿ ಈ ಕೊಲೆ ಆಗಿದೆ? ಹೀಗೆ ಒಂದು ಗೊಂದಲದಲ್ಲಿರಬೇಕಿದ್ರೆ 2 ವಾರ 3 ವಾರ ಕಳೆದು ಮತ್ತೆ ಇನ್ನೊಂದು ಕೊಲೆ ಆಗುತ್ತೆ. ಅದು ಒಂದು ಹೆಣ್ಣಿತ್ತು. ಸೇಮ್ ಟೈಮ್, ಸೇಮ್ ಪ್ಲೇಸ್. ಈ ಥರ ಮತ್ತೆ ಮತ್ತೆ ಕೊಲೆ ಆಗ್ತಾನೇ ಇತ್ತು. ಇದರಲ್ಲಿ ಮೋಸ್ಟ್ ಕಾಮನ್ ಪಾಯಿಂಟ್ ಏನು ಅಂದರೆ, ಎಲ್ಲ ವಿಕ್ಟಿಮ್ಸ್ ಕೂಡ ಒಂದು ವುಮೆನ್. ಅದರಲ್ಲೂ ತುಂಬ ಜನ ಪ್ರಾಸ್ಟಿಟ್ಯೂಟ್ಸ್ ಆಗಿರ್ತಾರೆ. ರೀಸನ್ ಸಿಂಪಲ್, ರಾತ್ರಿ ಹೊತ್ತು ಈಸಿಯಾಗಿ ಸಿಗ್ತಿದ್ದ ವಿಕ್ಟಿಮ್ಸ್. ಸೊ ರೀಸನ್ ಏನೋ ಸಿಕ್ತು ಅಂತ ಅಂದ್ಕೊಂಡಿದ್ದೀವಿ. ಹಾಗಿದ್ರೆ ಕಿಲ್ಲರ್ ಯಾರು? ರಾತ್ರಿ ಹೊತ್ತು ಕಂಫರ್ಟೇಬಲ್ ಆಗಿ ಈಸಿಯಾಗಿ ಓಡಾಡೋಂಥರು. ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್, ಅಟ್ಯಾಕ್ ಎಷ್ಟು ಫಾಸ್ಟ್ ಆಗ್ತಿತ್ತು ಅಂದರೆ ವಿಕ್ಟಿಮ್ಸಿಗೂ ಕೂಡ ಗೊತ್ತಾಗ್ತಿಲ್ವೋ ಅನ್ನೋದೇ ಡೌಟು. ಯಾಕಂದರೆ ಕಿರ್ಚಾಡ್ತಿರ್ಲಿಲ್ಲ, ಐ ವಿಟ್ನೆಸ್ ಒಬ್ಬರೂ ಇಲ್ಲ, ತುಂಬ ಫಾಸ್ಟಾಗಿ ಆಗ್ತಿತ್ತು. ಇದರಲ್ಲಿ ಒಂದು ಟೆರಿಫೈ ಆಗುವಂತಹ ಒಂದು ವಿಷಯ ಏನು ಅಂದರೆ, ಕೊಲೆ ಮಾಡಾದಮೇಲೆ ಬಾಡಿಗಳು ಮ್ಯೂಟಿಲೇಟ್ ಆಗ್ತಿದ್ವು, ಆರ್ಗನ್ಸ್ಗಳು ಕಳುವಾಗ್ತಿದ್ವು. ಯಾವುದೇ ಥರ ಒಂದು ಕೋಪದಲ್ಲಿ ಕೊಲೆ ಮಾಡಿರೋ ರೀತಿ ಕಾಣಿಸ್ತಿರಲಿಲ್ಲ. ಯಾಕಂದರೆ ಡಾಕ್ಟರ್ಸ್ ರಿಪೋರ್ಟ್ ಪ್ರಕಾರ ಕೊಲೆ ಮಾಡಿದವನು ಅವ್ರಿಗೆ ಕಂಪ್ಲೀಟ್ ಒಂದು ಹ್ಯೂಮನ್ ಬಾಡಿದ ನಾಲೆಜ್ ಇತ್ತು. ಈ ಪಾಯಿಂಟಿಂದ ಸಸ್ಪೆಕ್ಟ್ ಲಿಸ್ಟ್ ಎಕ್ಸ್ಪ್ಲೋಡ್ ಆಗುತ್ತೆ. ಯಾಕಂದರೆ ಕೆಲವರು ಡಾಕ್ಟರ್ಸ್ ಮೇಲೆ ಸಸ್ಪೆಕ್ಟ್ ಮಾಡ್ತಾರೆ, ಇನ್ನೂ ಕೆಲವರು ಮೆಡಿಕಲ್ ಸ್ಟೂಡೆಂಟ್ಸ್ ಮೇಲೆ ಸಸ್ಪೆಕ್ಟ್ ಮಾಡ್ತಾರೆ. ಈ ಟೈಮಲ್ಲಿ ಪಬ್ಲಿಕ್ ಫಿಯರ್ ಏನಿದೆ, ದ ರಿಯಲ್ ಹ್ಯೂಮನ್ ರಿಯಾಕ್ಷನ್ ಜಾಸ್ತಿ ಆಗ್ತಾ ಬರುತ್ತೆ. ವೈಟ್ ಚಾಪಲ್ ರಾತ್ರಿ ಟೈಮ್ ಎಂಟಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹೆಣ್ಮಕ್ಳಿಗೆ ಹೊರಗಡೆ ಹೋಗೋಕ್ಕೆ ಭಯ ಆಗುತ್ತೆ. ಅವ್ರವ್ರ ಮನೆಗಳಲ್ಲಿ ಹೆಣ್ಮಕ್ಳನ್ನ ಹೊರಗೆ ಕಳ್ಸೋಕ್ಕೆ ಭಯ ಆಗುತ್ತೆ. ಪೊಲೀಸ್ ಎಷ್ಟೇ ಪ್ಯಾಟ್ರೋಲ್ ಇನ್ಕ್ರೀಸ್ ಮಾಡಿದ್ರೂ ಕೂಡ ಮರ್ಡರ್ಸ್ಗಳು ಸ್ಟಾಪ್ ಆಗೋದೇ ಇಲ್ಲ. ಇವಾಗ ಜನರಿಗೆ ಪೊಲೀಸ್ ಮೇಲಿರೋ ನಂಬಿಕೆ ಹೊರಟೋಯ್ತು. ಯಾಕಂದರೆ ಎಷ್ಟೇ ಪ್ಯಾಟ್ರೋಲ್ ರೈಸ್ ಮಾಡಿದ್ರು ಕೂಡ, ಜಾಸ್ತಿ ಮಾಡಿದ್ರು ಕೂಡ ಕೊಲೆಗಳು ಸ್ಟಾಪ್ ಆಗ್ತಾನೇ ಇರಲಿಲ್ಲ. ಪೊಲೀಸ್ ಕಂಟ್ರೋಲಲ್ಲಿ ಇಲ್ಲ ಅಂತ ಜನರಿಗೆ ಇವಾಗ ಗೊತ್ತಾಗಿದೆ. ಹೀಗಿರಬೇಕಾದ್ರೆ ಒಂದು ಟರ್ನಿಂಗ್ ಪಾಯಿಂಟ್ ಏನು ಅಂದರೆ ದ ಲೆಟರ್ಸ್. ನ್ಯೂಸ್ ಪೇಪರ್ಸ್ಗಳಿಗೆ ಲೆಟರ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಆ್ಯಂಡ್ ಅದು ನಾರ್ಮಲ್ ಲೆಟರ್ಸ್ ಆಗಿರಲಿಲ್ಲ. ಆ ಲೆಟರ್ಸ್ಗಳಲ್ಲಿ ಹೆಚ್ಚಾಗಿ ಪೊಲೀಸ್ಗಳನ್ನ ಮಾಕ್ ಮಾಡಿ ಟಾಂಟ್ ಮಾಡೋ ಥರನೇ ಬರ್ತಾಯಿತ್ತು. ಸೊ ನ್ಯೂಸ್ ಪೇಪರ್ಸ್ಗಳು ಇದನ್ನ ಪ್ರಿಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಯಾವುದೇ ಒಂದು ಲೆಟರ್ಸ್ ಆದರೂ ಕೂಡ ಕೆಳಗಡೆ ಸೈನ್ ಹಾಕಿರ್ತಾರೆ. ಸೊ ಆ ಸೈನ್ ಜಾಗದಲ್ಲಿ ಜಾಕ್ ದ ರಿಪ್ಪರ್ ಅಂತ ಸೈನ್ ಆಗಿರುತ್ತೆ. ಸೊ ನ್ಯೂಸ್ ಪೇಪರ್ಗಳು ಆ ಹೆಸರನ್ನು ಪ್ರಿಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತವೆ. ಪಬ್ಲಿಕ್ಕಲ್ಲಿ ಪ್ಯಾನಿಕ್ ಸ್ಟಾರ್ಟ್ ಆಗುತ್ತೆ. ಪೊಲೀಸಿಗೂ ಸ್ಲೋ ಫ್ರಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ. ಈ ಇಮೈಗ್ರೆಂಟ್ಸ್ ಇರ್ತಾರಲ್ಲ, ಬೇರೆ ರಾಜ್ಯದಿಂದ ಬೇರೆ ಜಿಲ್ಲೆಯಿಂದ ಬಂದಂಥವರು, ಇವ್ರನ್ನ ಸಸ್ಪೆಕ್ಟ್ ಮಾಡ್ತಾರೆ. ಬಡ ಜನರನ್ನ ಟಾರ್ಗೆಟ್ ಮಾಡ್ತಾರೆ. ಯಾವುದೇ ಥರ ಐ ವಿಟ್ನೆಸ್ಸು ಸಿಕ್ಕಲ್ಲ, ಯಾವುದೇ ಥರ ಸಾಲಿಡ್ ಪ್ರೂಫು ಸಿಕ್ಕಲ್ಲ, ಯಾವುದೇ ಥರ ಸಾಲಿಡ್ ವೆಪನ್ ಕೂಡ ಸಿಕ್ಕಲ್ಲ.
ಸೊ ಪ್ರತಿ ಮರ್ಡರ್ ಆದಮೇಲೂ ಕೂಡ ಪೊಲೀಸ್ ಪ್ಯಾಟ್ರೋಲ್ ಜಾಸ್ತಿ ಮಾಡ್ತಾನೆ ಇರ್ತಾರೆ. ಬಟ್ ದ ಕಿಲ್ಲರ್ ವಾಸ್ ವೆರಿ ಕಾನ್ಫಿಡೆಂಟ್. ಕೊಲೆ ಆಗ್ತಾಯಿತ್ತು. ಹೀಗೆ ಕೊಲೆಗಳ ಮೇಲೆ ಒಂದಾದ್ಮೇಲೆ ಕೊಲೆಗಳಾಗ್ತಾ ಇರುವಾಗ ಸಡನ್ನಾಗಿ ಒಂದು ದಿನ ಮರ್ಡರ್ ಸ್ಟಾಪ್ ಆಗುತ್ತೆ. ಯಾವುದೇ ಥರ ಕನ್ಫೆಷನ್ ಇಲ್ಲ, ಯಾವುದೇ ಥರ ಎನ್ಕೌಂಟರ್ ಇಲ್ಲ, ಜಸ್ಟ್ ಸೈಲೆನ್ಸ್. ಪೊಲೀಸ್ ಆಫಿಷಿಯಲಿ ಕೇಸ್ನ ಕ್ಲೋಸ್ ಮಾಡ್ತಾರೆ, ಯಾವುದೇ ಸೊಲ್ಯೂಷನ್ ಇಲ್ಲದೆ. ಪೊಲೀಸ್ ಆಫಿಷಿಯಲ್ ಆಗಿ ಕೇಸ್ನ ಕ್ಲೋಸ್ ಮಾಡಿದ್ದು ವಿತೌಟ್ ಎನಿ ಸೊಲ್ಯೂಷನ್ ಈಸ್ ದ ಮೋಸ್ಟ್ ಟೆರಿಫೈಯಿಂಗ್ ಥಿಂಗ್. ಬಿಕಾಸ್ ಕಿಲ್ಲರ್ಸ್ ಡೋಂಟ್ ಡಿಸಪಿಯರ್ ಅಲ್ವಾ. ಕಿಲ್ಲರ್ಸ್ ಸಡನ್ನಾಗಿ ಡಿಸಪಿಯರ್ ಆಗಲ್ಲ. ಅವ್ರಿಗೇನೋ ಒಂದು ರೀಸನ್ ಇರಬೇಕು. ಒಂದು ಅವ್ನು ಸತ್ತಿರಬೇಕು, ಇಲ್ಲ ಅಂದರೆ ಅವನಿಗೆ ಬೋರ್ ಆಗಿರಬೇಕು. ಅವನಿಗೆ ಬೋರ್ ಆಗಿಬಿಟ್ಟು ಮೂವ್ ಆನ್ ಆಗಿದ್ದಾನೆ, ಇಲ್ಲಾಂದರೆ ಅವನೇ ನಾನಿನ್ನು ಮಾಡಲ್ಲ ಅಂತ ಡಿಸೈಡ್ ಮಾಡಿರಬೇಕು. ಬಟ್ ರೀಸನ್ ಏನು ಅಂತ ನಮಗೆ ಗೊತ್ತಿಲ್ಲ. ಕಂಪ್ಲೀಟ್ ಸೈಲೆನ್ಸ್. ಈ ಕೇಸು ಇನ್ನೂ ಸ್ಕೇರಿ ಆಗಿದೆ. ಏನಕ್ಕಂದರೆ ಜಾಕ್ ದ ರಿಪ್ಪರ್ ಅವನೊಬ್ಬ ರಾಕ್ಷಸ ಅಲ್ಲ, ಅವನೊಬ್ಬ ದೆವ್ವ ಅಲ್ಲ, ಅವನೊಬ್ಬ ಮನುಷ್ಯ. ಕೊಲೆ ಆದಮೇಲೂ ಕೂಡ ಜನರ ಜೊತೆ ಮಾತಾಡ್ತಿದ್ದ, ಕೊಲೆಗೂ ಮುಂಚೆ ಕೂಡ ಜನರ ಜೊತೆ ಮಾತಾಡ್ತಿದ್ದ. ಅವನು ಅರೆಸ್ಟ್ ಆಗಿಲ್ಲ ಅಂದರೆ, ಅವನೇನಾದರೂ ಬದುಕಿದ್ದಿದ್ರೆ ಜನರ ಜೊತೆ ಮಾತಾಡಿಕೊಂಡೆ, ಜನರ ಜೊತೆ ಸ್ಟ್ರೀಟ್ಸಲ್ಲಿ ನಡ್ಕೊಂಡು ಒಂದು ನಾರ್ಮಲ್ ಲೈಫ್ನ ಲೀಡ್ ಮಾಡ್ದೆ ಅಂತ ಅನಿಸ್ತಿಲ್ವ? ಯಾರೋ ಒಬ್ಬ ಅವ್ರನ್ನ ನಂಬಿರ್ತಾರೆ, ಯಾರೋ ಒಬ್ಬ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಿರ್ತಾರೆ, ಯಾರೋ ಒಬ್ಬ ಅವನ ರೂಮೇಟ್ ಆಗಿರ್ಬೋದು. ಈ ಅನ್ಸರ್ಟೆಂಟಿ ಇದೆ ಅಲ್ವಾ, ಇದಕ್ಕಿಂತ ಸ್ಕೇರಿ ಆಗಿರೋ ಥಿಂಗ್ಸ್ ಏನಿದೆ ಇನ್ನು? ಕೊಲೆಗಳಾಗಿದೆ, 130 ವರ್ಷಕ್ಕಿಂತ ಹೆಚ್ಚಾದರೂ ಈ ಕೇಸ್ ಸಾಲ್ವ್ ಆಗಿಲ್ಲ. ಗೊತ್ತಿರೋದೆಲ್ಲ ಇಷ್ಟೇ, ಒಂದು ಮನುಷ್ಯ ಸುಮಾರು ಕೊಲೆ ಮಾಡಿದ್ದಾನೆ. ವಿಕ್ಟಿಮ್ಸ್ ಮುಖಗಳು, ಅಕ್ಯೂಸ್ಡಿಗೆ ಹೆಸರಿಲ್ಲ, ಪ್ಲೇಸು ಇಲ್ಲ, ಫೇಸು ಇಲ್ಲ. ಒಂದು ನಿಜ ಏನು ಅಂದರೆ, ಒಂದು ಮನುಷ್ಯ ತುಂಬ ಕೊಲೆ ಮಾಡಿದ್ದಾನೆ. ಕೊಲೆ ಆದಮೇಲೆ ಕೊಲೆ ಸ್ಟಾಪ್ ಮಾಡಿದ್ನೋ, ಅವನೇ ಸ್ಟಾಪ್ ಆದ್ನೋ ಗೊತ್ತಿಲ್ಲ. ಪಬ್ಲಿಕಲ್ಲೇ ಕೊಲೆ ಮಾಡ್ದ, ಪಬ್ಲಿಕಲ್ಲೇ ಡಿಸಪಿಯರ್ ಆದ. ಜಾಕ್ ದ ರಿಪ್ಪರ್ ಕೇಸ್ ಏನಿದೆ, ಇದು ತುಂಬ ಡಿಸ್ಟರ್ಬ್ ಮಾಡುತ್ತೆ. ಯಾಕಂದರೆ ಇದು ಸ್ಟೋರಿ ಅಲ್ಲ, ನಿಜವಾಗಿ ಆಗಿರೋ ಒಂದು ಘಟನೆ.